ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಭಾರತೀಯ ಸಂವಿಧಾನ ಅಂತಂದರೆ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಏನಿದೆಯಲ್ಲ ಆ ಚಾಪ್ಟರ್ ಬಗ್ಗೆ ಕೇಳುವಂಥ ಕ್ವೆಶನ್ಸು ಅಥವಾ ಮುಂಚೆ ಕೇಳಿರೋಂಥ ಕ್ವೆಶನ್ಸು ಅದಾದಮೇಲೆ ಅದರ ರಿಲೇಟೆಡ್ ಮತ್ತು ಬೇರೆ ಡೀಟೇಲ್ಸ್ ಏನೇನಿರುತ್ತೆ ಅವನ್ನೆಲ್ಲದನ್ನೂ ಕೂಡ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ಕೊಂಡಿರೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಅದೇ ಥರ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮ್ಗೆ ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಇದು 23rd ಪಾರ್ಟು. ಇದಕ್ಕಿಂತ ಮುಂಚೆ 22 ಪಾರ್ಟ್ಸ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಮ್ಯಾರಥಾನ್ ಸೀರೀಸಲ್ಲಿ. ಅವನ್ನು ನೋಡಿಲ್ಲ ಅಂತಂದರೆ ಅದನ್ನು ನೋಡ್ಕೊಂಡಿರಿ. ಫಸ್ಟ್ ಒಂದು ಫಂಡಮೆಂಟಲ್ ರೈಟ್ಸು ಯಾವ ಪಾರ್ಟಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಪಾರ್ಟ್ 3rd ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ನ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ನಾವು ತೊಗೊಂಡ ತಕ್ಷಣ ಇದು ನಮಗೆ ಬರುವಂಥದ್ದು ಪಾರ್ಟ್ ನಂಬರ್ 3ಯಲ್ಲಿ ಇದು ಬರುತ್ತೆ. ಆರ್ಟಿಕಲ್ಸ್ ಯಾವುದ್ಯಾವುದರಲ್ಲಿ ಬರುತ್ತೆ ಇದು ಆರ್ಟಿಕಲ್ಸ್ ನೋಡಿ 12 to 35. ಅದಾದಮೇಲೆ ಇದು ನಾವು ಯಾವ ದೇಶದಿಂದ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಗಿರುತ್ತೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಇದೆ. ಸೊ ಬಿಲ್ ಆಫ್ ರೈಟ್ಸ್, ಸೊ ಇದರ ಬೇಸಿಸ್ ಮೇಲೇ ನಾವು ಕೂಡ ಫಂಡಮೆಂಟಲ್ ರೈಟ್ಸ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟು ಆರ್ಟಿಕಲ್ಸ್ ಯಾವುದ್ಯಾವ್ದಿರುತ್ತೆ ಫಂಡಮೆಂಟಲ್ ರೈಟ್ಸಿಂದ ಅಂತ ಕೇಳಿದ್ರೆ 12 to 35 ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ ಅದನ್ನು. ಅದಾದಮೇಲೆ ಯಾವ ಪಾರ್ಟಿಗೆ ನಾವು ಮಗ್ನ ಕಾರ್ತಾ ಅಂತ ಹೇಳ್ಬಿಟ್ಟು ಕರಿತೀವಿ ಇಂಡಿಯಾದಲ್ಲಿ ಅಂತಂದರೆ ಪಾರ್ಟ್ 3. ಯಾಕಂತಂದರೆ ಈ ಪಾರ್ಟಲ್ಲೇ ನಮಗೆ ಇರುವಂಥದ್ದು ಫಂಡಮೆಂಟಲ್ ರೈಟ್ಸ್, ಅದಕ್ಕೆ ಇದನ್ನು ನಾವು ಮಗ್ನ ಕಾರ್ಟಾ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಅದಾದಮೇಲೆ ಫಂಡಮೆಂಟಲ್ ರೈಟ್ಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅದರಲ್ಲಿ ಆರ್ಟಿಕಲ್ ನಂಬರ್ 30ನ ನಾವು ತೆಗೆದುಬಿಟ್ಟಿದ್ದೀವಿ, ಅಥವಾ ರೈಟ್ ಟು ಪ್ರಾಪರ್ಟಿನ ನಾವು ತೆಗೆದಿದ್ದೀವಿ. ಇದನ್ನು ಯಾವ ಅಮೆಂಡ್ಮೆಂಟಲ್ಲಿ ತೆಗೆದಿದ್ರು ಅಂತ ಕೇಳಿದ್ರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978. 1976 ಬಂದಿರುವಂಥದ್ದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಅದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ನಾವು ಕರಿತೀವಿ. ಸೊ ಇವಾಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಬೇಸಿಕ್ಸ್ನ ನಾವು ನೋಡ್ಕೊಂಡಿರೋಣ. ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಬಂದ ತಕ್ಷಣ ಅದರಲ್ಲಿ ಯಾವ್ದ್ಯಾವುದು ಬರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು RT ಅಂತ ಬರೆದಿರ್ತೀನಿ. RT ಅಂತಂದರೆ ರೈಟ್ ಟು. ಫಸ್ಟ್ ಒಂದು ರೈಟ್ ಟು ಈಕ್ವಾಲಿಟಿ. ಇದನ್ನು ನೋಡಿ 14 ಇಂದ 18ವರೆಗೂ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. ಇವೆಲ್ಲ ಆರ್ಟಿಕಲ್ ನಂಬರ್ಸು. ಸೆಕೆಂಡ್ ಒನ್ನು ರೈಟ್ ಟು ಫ್ರೀಡಮ್. ಫಸ್ಟ್ ಒಂದು ಬಂದ್ಬಿಟ್ಟು ಈಕ್ವಾಲಿಟಿ ಆಯಿತು. ಸೆಕೆಂಡ್ ಒಂದು ಬಂದ್ಬಿಟ್ಟು ರೈಟ್ ಟು ಫ್ರೀಡಮ್. ಆರ್ಟಿಕಲ್ 19 ಇಂದ ಆರ್ಟಿಕಲ್ 22ವರೆಗೂ ರೈಟ್ ಟು ಫ್ರೀಡಮ್ ಬಗ್ಗೆ ಮಾತಾಡುತ್ತೆ. ಅದಾದಮೇಲೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಇದು ಯಾವ ಆರ್ಟಿಕಲಿಂದ ಯಾವ ಆರ್ಟಿಕಲಲ್ಲಿದೆ ಅಂತಂದರೆ 23 ಮತ್ತು 24. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ಇದು ನಿಮಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರೈಟ್ ಇರುವಂಥದ್ದು. ಸೊ ಅಗೇನ್ಸ್ಟ್ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಇದು ಯಾವ ಆರ್ಟಿಕಲಲ್ಲಿ ಇರುತ್ತೆ? ಸೊ ಇದು ನೋಡಿ ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ 25 ಇಂದ ಆರ್ಟಿಕಲ್ 28ವರೆಗೂ ಫ್ರೀಡಮ್ ಆಫ್ ರಿಲಿಜನ್ ಬರುತ್ತೆ. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಕಲ್ಚರಲ್ ಆ್ಯಂಡ್ ಎಜುಕೇಷ್ನಲ್ ರೈಟ್ಸು. ಇದನ್ನು ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಆರ್ಟಿಕಲ್ ನಂಬರ್ 29. ಆರ್ಟಿಕಲ್ ನಂಬರ್ 29ಇಂದ ಬಂದಿರುತ್ತೆ ನಮಗೆ. ಸೊ ಇದ್ರ ಬಗ್ಗೆ ಮತ್ತೆ ಎಕ್ಸ್ಟ್ರಾ ಡೀಟೇಲ್ಸು ಕೂಡ ಇರುತ್ತೆ, ಅದನ್ನು ಕೂಡ ನಾವು ನೋಡ್ಕೊಂಡಿರೋಣ. ಅದಾದಮೇಲೆ ಆರ್ಟಿಕಲ್ ನಂಬರ್ 29, ಆರ್ಟಿಕಲ್ ನಂಬರ್ 30 ಕೂಡ ಇದರಲ್ಲಿ ಬಂದಿರುತ್ತೆ. ಸೊ ಅದನ್ನು ತೆಗೆದಿದ್ದಾರೆ. ರೈಟ್ ಟು ಪ್ರಾಪರ್ಟಿ ಅಂತಲೂ ಕೂಡ ಇತ್ತು ಮುಂಚೆ, ಅದನ್ನು ತೆಗೆದಿದ್ದಾರೆ. ನೆಕ್ಸ್ಟು ಬರೋವಂಥದ್ದು ನಮಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಂದ್ರೆ ಏನು? ಇಲ್ಲಿ ಕೊಟ್ಟಿರೋಂಥ ಎಲ್ಲ ರೈಟ್ಸ್ ನಿಮಗೇನಿದೆಯಲ್ಲ ಈ ರೈಟ್ಸ್ಗೆ ವೈಲೇಷನ್ ಆದರೆ ಆವಾಗ ನೀವು ಎಲ್ಲಿ ಅಪ್ರೋಚ್ ಮಾಡಬೇಕು ಅದನ್ನು ನಮಗೆ ಆರ್ಟಿಕಲ್ ನಂಬರ್ 32 ಅಂಡರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದಿರುವಂಥದ್ದು ಆರ್ಟಿಕಲ್ಸ್ ಎಲ್ಲ ಏನೇನಿದ್ದಾವೆ ಅವನ್ನು ಕೂಡ ನಾವು ನೋಡ್ಕೊಂಡಿರೋಣ. ಒಂದೊಂದೇ ಆರ್ಟಿಕಲ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಯಾಕಂತಂದರೆ ಫಂಡಮೆಂಟಲ್ ರೈಟ್ಸಿಂದ ಅಂತೂ 100% ಕ್ವೆಶನ್ ಕೇಳಿರ್ತಾರೆ. ಸೊ ಇಷ್ಟು ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ.
ಫಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಆರ್ಟಿಕಲ್ ನಂಬರ್ 12. ಆರ್ಟಿಕಲ್ ನಂಬರ್ 12 ಡೆಫಿನೇಷನ್ ಆಫ್ ಸ್ಟೇಟ್ ಅಂತ ಹೇಳುತ್ತೆ. ಸೊ ನಾವು ಎಷ್ಟೊಂದು ಸರಿ ಕರೆಂಟ್ ಅಫೇರ್ಸಲ್ಲೂ ಕೂಡ ಡಿಸ್ಕಸ್ ಮಾಡ್ಕೊತಿರೋಂಥ ಟೈಮಲ್ಲಿ ನಾವು ಸ್ಟೇಟ್ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರ್ತೀವಿ. ಸೊ ಇದೇನು ಸ್ಟೇಟ್ ಅಂತ ಹೇಳಿದ್ರೆ ರೆಫರೆನ್ಸ್ ಏನು ಅದ್ರದ್ದು ಅಂತ ಹೇಳ್ಬಿಟ್ಟು ಕೊಟ್ಟಿರುತ್ತೆ. ಸ್ಟೇಟಿಗೆ ರೆಫರೆನ್ಸ್ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿರುತ್ತೆ. ಸೊ ಈಗ ಕರ್ನಾಟಕ ಇದೆಯಲ್ಲ, ಇದನ್ನು ಒಂದು ಸ್ಟೇಟು ಅಂತ ಹೇಳ್ಬಿಟ್ಟು ನಾವು ನಾರ್ಮಲಾಗಿ ಓದಿರ್ತೀವಿ. ಬಟ್ ಸ್ಟೇಟ್ ಅನ್ನೋ ಡೆಫಿನೇಷನಲ್ಲಿ ನಾವು ನೋಡಬೇಕು ಅಂತಂದರೆ ಗೌರ್ಮೆಂಟ್ ಬರುತ್ತೆ, ಪಾರ್ಲಿಮೆಂಟ್ ಬರುತ್ತೆ, ಅದಾದಮೇಲೆ ಗೌರ್ಮೆಂಟ್ ಸ್ಟೇಟಿಂದು ಗೌರ್ಮೆಂಟ್ ಬರುತ್ತೆ, ಅದಾದಮೇಲೆ ಸ್ಟೇಟಿಂದು ಲೆಜಿಸ್ಲೇಚರು ಕೂಡ ಬರುತ್ತೆ, ಸ್ಟೇಟಿಂದು ಲೆಜಿಸ್ಲೇಚರು ಕೂಡ ಬರುತ್ತೆ. ಅದಾದಮೇಲೆ ಲೋಕಲ್ ಅಥಾರಿಟೀಸ್ ಇರುತ್ತಲ್ಲ, ಲೋಕಲ್ ಅಥಾರಿಟೀಸು ಇವೆಲ್ಲದೂ ಕೂಡ ಬರುತ್ತೆ. ಇವೆಲ್ಲದೂ ಕೂಡ ಇಂಡಿಯನ್ ಟೆರಿಟರಿ ಒಳಗಡೆ ಇದ್ದರೆ, ಇಂಡಿಯನ್ ಟೆರಿಟರಿ ಅಥವಾ ಇಂಡಿಯನ್ ಬಾರ್ಡರ್ಸ್ ಒಳಗಡೆ ಇದ್ದಿದ್ದರೆ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲಲ್ಲಿ ಇದ್ದಿದ್ದರೆ ಅವನ್ನೆಲ್ಲದನ್ನೂ ಕೂಡ ನಾವು ಸ್ಟೇಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಇದನ್ನು ಹೇಳುವಂಥದ್ದು ನಮ್ಗೆ ಯಾವುದು ಅಂತಂದರೆ ಆರ್ಟಿಕಲ್ ನಂಬರ್ 12. ಸೊ ಇವೆಲ್ಲದು ನಮಗೆ ಬೇಸಿಸ್ನ ಡಿಸೈಡ್ ಮಾಡುತ್ತೆ. ಇವಾಗ ನೆಕ್ಸ್ಟು ಆರ್ಟಿಕಲ್ಸಲ್ಲಿ ಕೊಟ್ಟಿರ್ತಾರೆ ದ ಸ್ಟೇಟ್ ಶಾಲ್ ನಾಟ್ ಅಂತ ಹೇಳ್ಬಿಟ್ಟೆಲ್ಲ ಕೊಟ್ಟಿರ್ತಾರೆ. ದ ಸ್ಟೇಟ್ ಶಾಲ್ ನಾಟ್ ಅಂತಂದರೆ ಸ್ಟೇಟಿನ ಡೆಫಿನೇಷನ್ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವರೊಂದು ಬೇಸಿಕ್ಸ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಆರ್ಟಿಕಲ್ ನಂಬರ್ 13. ಆರ್ಟಿಕಲ್ ನಂಬರ್ 13 ಏನು ಹೇಳುತ್ತೆ ಅಂತಂದರೆ, ಇವಾಗ ನಮಗೆ ಏನು ಇವಾಗ ಇಂಡಿಪೆಂಡೆನ್ಸ್ ಸಿಕ್ತಲ್ಲ, ಸೊ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ನಮಗೆ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ ಆಯಿತು. ಸೊ ಕಾನ್ಸ್ಟಿಟ್ಯೂಷನ್ ಬಂತು, ಕರೆಕ್ಟ್ ಅಲ್ವಾ? ಈ ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಇರೋವಂಥ ಎಲ್ಲ ಲಾಸು, ಈ ಲಾಸು ಅಕಸ್ಮಾತ್ ರೈಟ್ಸಿಗೆ ಅಗೇನ್ಸ್ಟ್ ಆಗಿ ಇದ್ದಿದ್ದರೆ ಅವೆಲ್ಲದೂ ಕೂಡ ನಲ್ ಆ್ಯಂಡ್ ವೈಡ್ ಆಗಿರುತ್ತೆ. ಸೊ ಸ್ಟೇಟ್ ಶಾಲ್ ನಾಟ್ ಮೇಕ್ ಎನಿ ಲಾಸ್ ವಿಚ್ ಈಸ್ ಇನ್ಕನ್ಸಿಸ್ಟೆಂಟ್ ವಿತ್ ಪಾರ್ಟ್ 3 ಅಂತ ಹೇಳ್ಬಿಟ್ಟು. ಅಂತಂದರೆ ಯಾವುದೇ ಥರದ್ದು ರೂಲ್ಸು ರೆಗ್ಯುಲೇಷನ್ ಮಾಡಬಾರ್ದು. ಅಕಸ್ಮಾತ್ ಆ ಮಾಡಿರೋಂಥ ರೆಗ್ಯುಲೇಷನ್ ಏನಾದರೂ ಫಂಡಮೆಂಟಲ್ ರೈಟ್ಸ್ನ ಅಫೆಕ್ಟ್ ಮಾಡ್ತಾ ಇದೆ ಅಂತಂದರೆ ಆ ರೂಲ್ಸು ಇರೋದೇ ಇಲ್ಲ, ಆ ರೂಲ್ಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ನಂಬರ್ 13 ಇವಾಗಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ನೋಡ್ಕೊಳ್ಳೋಣ. ನೆಕ್ಸ್ಟು ಆರ್ಟಿಕಲ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಹೇಳ್ತಿದೆ ಅಂತಂದರೆ, ಯಾವ ಪಾರ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿರುವಂಥದ್ದು ಪಂಚಾಯತ್ಸ್ ಬಗ್ಗೆ ಮಾತಾಡುತ್ತೆ ಅಂತ ಕೇಳಿದ್ರೆ ಪಾರ್ಟ್ 9 ಇದನ್ನು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಇದನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಅದಾದಮೇಲೆ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಕರ್ಟೈಲ್ಡ್ ಆರ್ ರಿಪೀಲ್ಡ್ ಬೈ. ಸೊ ಇದರಲ್ಲಿ ಚೇಂಜಸ್ ಯಾರ್ಯಾರು ಮಾಡ್ಕೋಬೋದು, ಫಂಡಮೆಂಟಲ್ ರೈಟ್ಸಲ್ಲಿ ಚೇಂಜಸ್ ಯಾರು ಮಾಡ್ಬೋದು ಅಂತಂದರೆ ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ಸ್ ರಿಲೇಟೆಡಲ್ಲಿ ಚೇಂಜಸ್ನ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ಹಾಗಂತಂದರೆ ಫಂಡಮೆಂಟಲ್ ರೈಟ್ಸು ಎಲ್ಲ ಟೈಮು ಕೂಡ ಇದ್ದೇ ಇರುತ್ತಾ, ಅದ್ರ ಮೇಲೆ ಏನು ರೆಸ್ಟ್ರಿಕ್ಷನ್ಸೇ ಇರಲ್ವಾ ಅಂತ ಕೇಳಿದ್ರೆ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಮಗೆ ಎಮರ್ಜೆನ್ಸಿಗಳಿದಾವಲ್ಲ, ಆರ್ಟಿಕಲ್ ನಂಬರ್ 352, ಅದಾದಮೇಲೆ 356, 360 ಇವೆಲ್ಲ ಎಮರ್ಜೆನ್ಸಿಗಳಿದ್ದಾವೆ. ಎಮರ್ಜೆನ್ಸಿ ಇರುವಂಥ ಟೈಮಲ್ಲಿ ನಮಗೆ ಇದರಲ್ಲಿ ಪ್ರಾವಿಷನ್ಸು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ನೋಡಬೇಕು ಅಂತಂದರೆ ಎಲ್ಲ ಆರ್ಟಿಕಲ್ಸು ಕೂಡ ಅಥವಾ ಎಲ್ಲ ಫಂಡಮೆಂಟಲ್ ರೈಟ್ಸು ಸಸ್ಪೆಂಡ್ ಆಗಿರುತ್ತೆ ಎಮರ್ಜೆನ್ಸಿ ಇರೋಂಥ ಟೈಮಲ್ಲಿ. ಬಟ್ ಕೆಲವೊಂದು ಮಾತ್ರ ಸಸ್ಪೆಂಡ್ ಆಗಿರಲ್ಲ ಯಾವುದೇ ಕಾರಣಕ್ಕೂ ಕೂಡ. ಆ ಆರ್ಟಿಕಲ್ಸ್ ಯಾವುದು ನ್ಯಾಷನಲ್ ಎಮರ್ಜೆನ್ಸಿ ಇರೋಂಥ ಟೈಮಲ್ಲೂ ಕೂಡ ಸಸ್ಪೆಂಡ್ ಆಗದೆ ಇರೋಂಥದ್ದು ಅಂತಂದರೆ ಆರ್ಟಿಕಲ್ ನಂಬರ್ 20 ಹಾಗೂ ಆರ್ಟಿಕಲ್ ನಂಬರ್ 21. ಇದ್ರ ಬಗ್ಗೆನೂ ಕೂಡ ನಾವು ನೋಡ್ಕೊಂಡಿರೋಣ. ನೆಕ್ಸ್ಟ್ ಆರ್ಟಿಕಲ್ 12, 13 ನಾವು ನೋಡ್ಕೊಂಡಿದ್ದೀವಿ. ಆರ್ಟಿಕಲ್ 14 ಬಂದ್ಬಿಟ್ಟು ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಎಲ್ಲರೂ ಕೂಡ ಈಕ್ವಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಆರ್ಟಿಕಲ್ ನಂಬರ್ 15 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನು ಅಂತಂದರೆ ಪ್ರಾಹಿಬಿಷನ್ ಬಗ್ಗೆ ಮಾತಾಡ್ತಾ ಇರುತ್ತೆ. ಸೊ ಯಾರನ್ನೂ ಕೂಡ ಪ್ರಾಹಿಬಿಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲಿ ಪಬ್ಲಿಕ್ ಪ್ಲೇಸಸಲ್ಲಿ ಹೋಗುವಂಥದ್ದು, ಇಲ್ಲಾಂತ ರೆಸ್ಟೋರೆಂಟ್ಸಿಗೆ ಹೋಗುವಂಥದ್ದು, ಸೊ ಈ ಥರ ಪ್ಲೇಸಸ್ಸಿಗೆ ಹೋಗುವಂಥದ್ದು ಯಾರಿಗೂ ಕೂಡ, ಸೊ ನೀನು ಬೇರೆ ಕಾಸ್ಟ್ ಅವರು, ನೀವು ಈ ಹೋಟ್ಲಲ್ಲೆಲ್ಲ ಅಲೌ ಇಲ್ಲ, ಈ ಎಂಟರ್ಟೈನ್ಮೆಂಟ್ ಸೆಂಟರಲ್ಲಿ ಅಲೌ ಇಲ್ಲ, ಅಥವಾ ಈ ಮಾಲಲ್ಲಿ ಅಲೌ ಇಲ್ಲ, ಆ ಥರದ್ದು ರೆಸ್ಟ್ರಿಕ್ಷನ್ಸ್ ಯಾವುದೇ ಥರದ್ದು ಇಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ನಂಬರ್ 15 ಹೇಳುತ್ತೆ. ಡಿಸ್ಕ್ರಿಮಿನೇಷನ್ ಯಾವ್ಯಾವ ಗ್ರೌಂಡ್ಸ್ ಇದು ಮೆನ್ಷನ್ ಮಾಡುತ್ತೆ ಅಂತಂದರೆ ರಿಲಿಜನ್ ಮೇಲೆ, ರೇಸ್ ಮೇಲೆ, ಕಾಸ್ಟು, ಸೆಕ್ಸು ಮತ್ತು ಪ್ಲೇಸ್ ಆಫ್ ಬರ್ತ್, ಇವು ಯಾವುದ್ರ ಮೇಲೂ ಕೂಡ ನಮಗೆ ಡಿಫ್ರೆನ್ಷಿಯೇಟ್ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ಇದನ್ನು ಕೆಲವೊಂದು ಸರಿ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊತಾ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ಟಿಕಲ್ ನಂಬರ್ 16 ಏನು ಹೇಳುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಅಪಾರ್ಚುನಿಟಿ ಇರುತ್ತೆ. ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಇದರ ಅಂಡರಲ್ಲೇ ನಮಗೆ ರಿಸರ್ವೇಷನ್ ಎಲ್ಲ ಪ್ರೊವೈಡ್ ಮಾಡುವಂಥದ್ದು. ಆರ್ಟಿಕಲ್ ನಂಬರ್ 16 ಸಬ್ ಕ್ಲಾಸ್ 4. ಅದಾದಮೇಲೆ ನಮಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಲ್ಲ, ಸೊ ಅದು ಕೂಡ ನಮಗೆ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16 ಅಂಡರಲ್ಲೇ ಅದ್ರದ್ದು ಕೂಡ ಅಮೆಂಡ್ಮೆಂಟ್ ಆಗಿದ್ದಿತ್ತು.
ನೆಕ್ಸ್ಟ್ ಆರ್ಟಿಕಲ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಆರ್ಟಿಕಲ್ ನಂಬರ್ 17. ಆರ್ಟಿಕಲ್ ನಂಬರ್ 17 ಏನು ಹೇಳುತ್ತೆ ಅಂತಂದರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಯಾರನ್ನಾದರೂ ಅನ್ಟಚಬಲ್ ಅಂತ ಹೇಳ್ಬಿಟ್ಟು ಏನಾದ್ರು ಟ್ರೀಟ್ ಮಾಡ್ಕೊತಾ ಇದ್ದರೆ ಆ ಟೈಮಲ್ಲೂ ಕೂಡ ಅವ್ರಿಗೆ ರೈಟ್ಸ್ ಇರುತ್ತೆ, ಅದಕ್ಕೆ ಅಗೇನ್ಸ್ಟ್ ಆಗಿ ಕೋರ್ಟ್ಗೆ ಹೋಗೋ ಥರ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 18 ಬಂದ್ಬಿಟ್ಟು ಟೈಟಲ್ಸ್ ಬಗ್ಗೆ ಮಾತಾಡುತ್ತೆ. ಸೊ ಟೈಟಲ್ಸ್ ಅಂತಂದರೆ ಇವಾಗ ಬೇರೆ ಕಡೆಯಿಂದ ಟೈಟಲ್ಸ್ ಏನಾದ್ರು ತೊಗೊಂಡಿರ್ತಾರೆ, ಆ ಟೈಟಲ್ ಇನ್ಕ್ಲೂಡ್ ಮಾಡಿಕೊಂಡು ಅವ್ರ ಹೆಸರನ್ನ ಕರೆಯೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಯಾಕಂತಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಆಯಿತು. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 19 ಬಂದ್ಬಿಟ್ಟು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ ನಂಬರ್ 20 ನಮಗೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಇವೆರಡನ್ನು ಸ್ವಲ್ಪ ಪಾಯಿಂಟ್ಸಲ್ಲಿ ನೋಡ್ಕೊಳ್ಳೋಣ. ಯಾಕಂತಂದರೆ ಆರ್ಟಿಕಲ್ 19 ಯೂಶಲ್ ಆಗಿ ಈ ಆರ್ಟಿಕಲ್ ಮೇಲೇ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಆರ್ಟಿಕಲ್ ನಂಬರ್ 19 ಬಗ್ಗೆ ಕೇಳಿರ್ತಾರೆ, ಇಲ್ಲಾಂತಂದರೆ ನಮಗೆ ಫ್ರೀಡಮ್ ಆಫ್ ರಿಲಿಜನ್ ಇದೆಯಲ್ಲ ಅದ್ರ ಬಗ್ಗೆ ಕೇಳಿರ್ತಾರೆ, ಇಲ್ಲಾಂದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ರಿಲೇಟೆಡ್ ಕೇಳಿರ್ತಾರೆ. ಸೊ ಆರ್ಟಿಕಲ್ 19 ಅಂಡರಲ್ಲಿ ಮತ್ತೆ 6 ರೈಟ್ಸ್ಗಳಿದ್ದಾವೆ, ಮತ್ತು 6 ಅಡಿಷ್ನಲ್ ರೈಟ್ಸ್ಗಳಿದ್ದಾವೆ. ಆರ್ಟಿಕಲ್ 19 ಸಬ್ ಕ್ಲಾಸ್ ಎ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡುತ್ತೆ. ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಇದು ಕೆಲವೊಂದು ಸರಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ABCD ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆರ್ಟಿಕಲ್ 19 ಬಗ್ಗೆ ಲಿಂಕ್ ಮಾಡಿ ಅಂತಂದರೆ ಆ ಟೈಮಲ್ಲಿ ಈ ಡೀಟೇಲ್ಸು ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಇದು ಮಾತಾಡುತ್ತೆ. ಆರ್ಟಿಕಲ್ ನಂಬರ್ 19 ಸಬ್ ಕ್ಲಾಸ್ ಬಿ ಅಲ್ಲಿ ನಾವು ಏನು ನೋಡುತ್ತೆ ಅಂತಂದರೆ ಅಸೆಂಬಲ್ ಆಗ್ಬೋದು, ಎಲ್ಲರೂ ಕೂಡ ಅಸೆಂಬಲ್ ಆಗ್ಬೋದು, ಬಟ್ ಪೀಸ್ಫುಲ್ಲಾಗಿ ಅಸೆಂಬಲ್ ಆಗಬೇಕು. ಅದಾದಮೇಲೆ ಯಾವುದೇ ಥರದ್ದು ವೆಪನ್ಸು ಇಟ್ಕೊಳ್ಳಿಲ್ದಂಗೆ ನಾವು ಅಸೆಂಬಲ್ ಆಗಬೇಕು. ಸೊ ಪೀಸ್ಫುಲ್ಲಾಗಿ ಅಸೆಂಬಲ್ ಆಗಬೇಕು, ಹಾಗೆ ಯಾವುದೇ ಥರದ್ದು ಆರ್ಮ್ಸು ಅಥವಾ ವೆಪನ್ಸು ಇಟ್ಕೊಳ್ಳಿಲ್ದಂಗೆ ನಾವು ಅಸೆಂಬಲ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಅಸೋಸಿಯೇಷನ್ಸ್ನ ಫಾರ್ಮ್ ಮಾಡ್ಕೊಂಡಿರ್ಬೋದು. ಅಸೆಂಬಲ್ ಆಗುವಂಥದ್ದು ಬೇರೆ, ಮತ್ತು ಅಸೋಸಿಯೇಷನ್ಸ್ ಅಥವಾ ಯೂನಿಯನ್ಸ್ಗಳನ್ನ ಫಾರ್ಮ್ ಮಾಡ್ಕೊಂಡಿರ್ತಾರಲ್ಲ, ಈ ಥರ ಯೂನಿಯನ್ಸ್ಗಳು ಅಸೋಸಿಯೇಷನ್ಸ್ನ ಫಾರ್ಮ್ ಮಾಡ್ಕೊಂಡಿರ್ಬೋದು, ಅದಕ್ಕೂ ಕೂಡ ನಮಗೆ ಫ್ರೀಡಮ್ ಇದೆ. ಆರ್ಟಿಕಲ್ ನಂಬರ್ 19D ಅಲ್ಲಿ ಏನು ಬರುತ್ತೆ ಅಂತಂದರೆ ನಮಗೆ ಫ್ರೀಯಾಗಿ ಆಲ್ ಓವರ್ ಇಂಡಿಯಾ ನಾವು ಎಲ್ಲಾದರೂ ಕೂಡ ಮೂವ್ ಆಗ್ಬೋದು. ಆಲ್ ಓವರ್ ಇಂಡಿಯಾ ನಾವು ಟೆರಿಟರಿ ಆಫ್ ಇಂಡಿಯಾ ಎಲ್ಲಾದ್ರೂ ಕೂಡ ನಾವು ಮೂವ್ ಆಗ್ಬೋದು. ಮುಂಚೆ ಬಂದ್ಬಿಟ್ಟು ಇದು ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಅಲೌ ಇರ್ತಾ ಇರಲಿಲ್ಲ, ಬಟ್ 390 ರಿಪೀಲ್ ಮಾಡಿದಾಗಿಂದ ಇದು ಕೂಡ ಅಲೌ ಮಾಡಿರ್ತಾರೆ ಈಗ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಏನು ಹೇಳುತ್ತೆ, ನಾವು ಯಾವುದೇ ಪಾರ್ಟು ಇಂಡಿಯನ್ ಟೆರಿಟರಿಯಲ್ಲಿ ಯಾವುದೇ ಪಾರ್ಟಲ್ಲಾದ್ರೂ ಕೂಡ ಹೋಗಿ ಅಲ್ಲೇ ಉಳ್ಕೊಂಡು ಸೆಟಲು ಕೂಡ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇದು ನಮಗೆ ಫಂಡಮೆಂಟಲ್ ರೈಟು ಅಲ್ಲಿ ಬರುತ್ತೆ. 6th ಒನ್ ಬಂದ್ಬಿಟ್ಟು ಏನು ಅಂತಂದರೆ ಯಾವುದಾದ್ರೂ ಪ್ರೊಫೆಷನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೋದು. ಸೊ ನೀವು ಯಾವುದಾದ್ರೂ ಪ್ರೊಫೆಷನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಯಾವುದೇ ಥರದ್ದು ಆಕ್ಯುಪೇಷನು, ಟ್ರೇಡು, ಬಿಸ್ನೆಸ್ಸು ಯಾವುದೇ ಥರದ್ದು ಕೂಡ ನೀವು ಕಂಡಕ್ಟ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನಮಗೆ ರೈಟ್ಸು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲದನ್ನೂ ಕೂಡ ನೋಟ್ ಮಾಡ್ಕೊಂಡಿರಿ. ಕೆಲವೊಂದು ಸರಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಇದ್ರ ಬಗ್ಗೆನೇ ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಪೀಚ್ ಮತ್ತು ಎಕ್ಸ್ಪ್ರೆಷನು, ಸೆಕೆಂಡ್ ಒನ್ ಬಂದ್ಬಿಟ್ಟು ಅಸೆಂಬಲ್ ಆಗುವಂಥದ್ದು, ಥರ್ಡ್ ಒನ್ ಬಂದ್ಬಿಟ್ಟು ಅಸೋಸಿಯೇಷನ್ಸ್ ಫಾರ್ಮ್ ಮಾಡುವಂಥದ್ದು, ಟೆರಿಟರಿ ಎಲ್ಲಾದರೂ ಮೂವ್ ಆಗ್ಬೋದು, ಅದಾದಮೇಲೆ ಎಲ್ಲಾದರೂ ಹೋಗ್ಬಿಟ್ಟು ಸೆಟಲ್ ಆಗ್ಬೋದು, ಅದಾದಮೇಲೆ ಯಾವುದಾದ್ರು ಪ್ರೊಫೆಷನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೋದು. ಆರ್ಟಿಕಲ್ ನಂಬರ್ 20 ಬಂದ್ಬಿಟ್ಟು ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಇದು ಬಂದ್ಬಿಟ್ಟು ಏನಾದರೂ ಅಫೆನ್ಸ್ ಕ್ರಿಯೇಟ್ ಮಾಡಿದರೆ ಅದರ ರಿಲೇಟೆಡ್ ನಮಗೆ ಕೆಲವೊಂದು ರೈಟ್ಸ್ ಇದೆ. ಏನು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಮಾಡಿರುವಂಥ ಅಫೆನ್ಸಿಗಷ್ಟೇ ಪನಿಷ್ಮೆಂಟ್ ಕೊಡಬೇಕೇ ಹೊರತು ಬೇರೆ ಅಫೆನ್ಸಿಗೆ ಪರ್ಮಿಷನ್ ಕೊಡೋ ಹಾಗೆ ಇಲ್ಲ. ನೋ ಪರ್ಸನ್ ಶಾಲ್ ಬಿ ಕನ್ವಿಕ್ಟೆಡ್ ಫಾರ್ ಎನಿ ಅಫೆನ್ಸ್ ಎಕ್ಸೆಪ್ಟ್ ಫಾರ್ ವೈಲೇಷನ್ ಆಫ್ ಲಾ ಅಂತಂದರೆ ಮಾಡಿರೋಂಥ ತಪ್ಪಿಗೆ ಅಷ್ಟೇ ಶಿಕ್ಷೆ ಕೊಡಬೇಕು, ಬೇರೆದಕ್ಕೆ ಕೊಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಾದಮೇಲೆ ಇನ್ನೊಂದು ಬಂದ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ ನೋ ಪರ್ಸನ್ ಶಾಲ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಫಾರ್ ಸೇಮ್ ಅಫೆನ್ಸ್ ಮೋರ್ ದೆನ್ ಒನ್ಸ್. ಸೊ ಒಂದು ಅಫೆನ್ಸಿಗೆ ಒಂದೇ ಸರಿ ಪನಿಷ್ಮೆಂಟ್ ಕೊಡಬೇಕು ಅಂತ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಇವಾಗ ನಮಗೆ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಅಂತಂದರೆ ಫೈನ್ ಇರುತ್ತಲ್ಲ, ಸೊ ಅದು ಫೈನು 24 ಗಂಟೆವರೆಗೂ ಇರುತ್ತೆ. ಸೊ ಬೆಳಗ್ಗೆ ನೀವು ಹೆಲ್ಮೆಟ್ ಹಾಕ್ಕೊಳ್ಳಿಲ್ದಂಗೆ ಏನಾದ್ರು ಗಾಡಿ ಓಡಿಸ್ತಾ ಇದ್ದರೆ ಫೈನ್ ಕಟ್ಟಿದ ಮೇಲೆ ನೀವು ಅವತ್ತಿನ ದಿನ ಫುಲ್ಲು ಹೆಲ್ಮೆಟ್ ಇಲ್ದಿದ್ದಂಗೆ ಗಾಡಿ ಓಡಿಸ್ತಾ ಇರ್ಬೋದು. ಹಾಗಂತ ನೀವು ಲೈಫ್ ಲಾಂಗ್ ಅದನ್ನೇ ಗಾಡಿ ಓಡಿಸ್ತಾ ಇರೋದು ವಿತೌಟ್ ಹೆಲ್ಮೆಟ್ ಅಂತಂದರೆ ಸರಿ ಆಗ್ತಾರಲ್ಲ. ಸೊ ಅದಕ್ಕೂ ಕೂಡ ಕೆಲವೊಂದು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂತಂದರೆ ಈಗ ಎಕ್ಸಾಂಪಲ್ ಮರ್ಡರ್ ಕೇಸಸ್ ಎಲ್ಲ ಆಗಿರ್ಬೋದು, ಸೊ ಅದರಲ್ಲಿ ಬೇರೆ ಪ್ರೊವಿಷನ್ಸ್ ಬರುತ್ತೆ, ಬಟ್ ಇದನ್ನು ತಿಳ್ಕೊಂಡಿರಿ ಅಷ್ಟೇ. ಅದಾದಮೇಲೆ ಈಗ ಪರ್ಸನ್ನು ಕ್ರೈಮ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಅವರ ಅಗೇನ್ಸ್ಟೇ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಹೇಳೋ ಹಾಗೆ ಇಲ್ಲ. ನೋ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಅಫೆನ್ಸ್ ಶಾಲ್ ಬಿ ಕಂಪೆಲ್ಡ್ ಟು ಬಿ ಅ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಸೊ ಅವರು ಕ್ರೈಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಫೋರ್ಸ್ ಮಾಡಿ ಇಲ್ಲ ನೀವೇ ವಿಟ್ನೆಸ್ ಆಗಿ ನಿಮ್ಮ ಮಾಡಿರೋಂಥ ಕ್ರೈಮಿಗೆ ಅಂತ ಹೇಳ್ಬಿಟ್ಟು ಹೇಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ಕಂಪಲ್ಷನ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಸೊ ಇಲ್ಲಿವರೆಗೂ ನಾವು ಫಂಡಮೆಂಟಲ್ ರೈಟ್ಸು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಫಂಡಮೆಂಟಲ್ ರೈಟ್ಸ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟು, ಎಸ್ಪೆಷಲಿ ಎಲ್ಲ ಎಕ್ಸಾಮ್ಸ್ಗೂ ಕೂಡ. ಸೊ ಅದಕ್ಕೆ ಫಂಡಮೆಂಟಲ್ ರೈಟ್ಸಿಂದ ಅಟ್ಲೀಸ್ಟ್ ಒಂದು ಕ್ವೆಶನ್ನು ಬಂದೇ ಬರುತ್ತೆ, ಅದಕ್ಕೆ ಇದನ್ನು ಡಿಸ್ಕಸ್ ಮಾಡ್ಕೊತಾ ಇರ್ತೀವಿ. ನೆಕ್ಸ್ಟು ಪ್ರೀವಿಯಸ್ ವೀಡಿಯೋಲಿ ನಾವು ಡಿಸ್ಕಸ್ ಮಾಡ್ಕೊಂಡಿರೋ ಹಾಗೆ ಪಬ್ಲಿಕ್ ಪರ್ಸ್ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಯಾರಾಗಿರ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹ್ಯಾಶ್ಟ್ಯಾಗ್ ಅಂತ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDF ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.